लिंगाय नमः। ओम श्री गुरु बसवलिंगाय नमः। ओम श्री गुरु बसवलिंगाय नमः। ओम श्री गुरु बसवलिंगाय नमः। ओम श्री गुरु बसवलिंग ओम श्री गुरु बसवलिंगाय नमः। ओम श्री गुरु बसवलिंगाय नमः। ओम श्री गुरु बसवलिंगाय नमः। ಧಾರ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಎಲ್ಲ ರಂಗದಲ್ಲಿಯೂ ಒಂದು ಕಾಲದಲ್ಲಿ ಕ್ಷೀಣ ಸ್ಥಿತಿಗೆ ಬಂದಿರುವಂಥ ಮಠವನ್ನು ಮತ್ತೆ ನಾಡಿನ ಉದ್ದಗಲಕ್ಕೂ ಕಿತ್ತೂರು ಸಂಸ್ಥಾನ ಮಠ ಇದೆ ಎನ್ನುವುದನ್ನು ತೋರಿಸಿಕೊಟ್ಟಂಥ ಪುಣ್ಯಾತ್ಮರಾಗಿರುವ ಪರಮ ಪೂಜ್ಯರು, ಆತ್ಮೀಯರು, ಚೆನ್ನಮ್ಮಾಜಿಯ ಗುರುಗಳು ಆಗಿರುವಂಥ ಮಡಿವಾಳ ಗುರುಗಳಾಗಿರುವಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಮಡಿವಾಳ ರಾಜಯೋಗೇಂದ್ರ ಮಹಾಸ್ವಾಮಿಗಳವರು, ಮಡಿವಾಳ ರಾಜಯೋಗೇಂದ್ರ ಮಹಾಸಂಸ್ಥಾನ ಮಠ ಕಲ್ಮಠ ಕಿತ್ತೂರವರ ಪವಿತ್ರ ಚರಣಾರವಿಂದಕ್ಕೆ ಅನಂತ ಕೋಟಿ ತ್ರಿಕಾಲ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಮಹಾರಥೋತ್ಸವದ ತನ್ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ಶರಣರ ಜೀವನ ದರ್ಶನದ ಪ್ರವಚನದ ಮಹಾವೇದಿಕೆಯೊಳಗೆ ತಮಗೆಲ್ಲರಿಗೂ ಕೂಡ ದರ್ಶನ, ಆಶೀರ್ವಚನವನ್ನು ದಯಪಾಲಿಸಲಿಕ್ಕೆ ಆಗಮಿಸಿರುವಂಥ ಏನು ಮಾರ್ಗದರ್ಶಕ ಪರಮ ಪೂಜ್ಯರಾಗಿರುವಂಥವರು, ಕನ್ನಡ ನಾಡಿನ ಮೊದಲ ಮಹಿಳಾ ವೀರವನಿತೆ ಎನಿಸಿಕೊಂಡಿರುವಂಥ ರಾಣಿ ಕಿತ್ತೂರು ಚೆನ್ನಮ್ಮನ ಆಸ್ಥಾನದ ಗುರು ಮಹಾಸಂಸ್ಥಾನ ಮಠದ ಅರಮನೆಯ ಗುರುಮನೆಯ ಮಹಾಪೀಠದ ಒಡೆಯರಾಗಿರುವಂಥ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಚಿಕ್ಕನಂದಿಹಳ್ಳಿ ಗ್ರಾಮದಲ್ಲಿ ನಡೆದ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವದ ಹಾಗೂ ಮಹಾರಥೋತ್ಸವ ನಡೆಯುತ್ತಿರುವ ಫೆಬ್ರವರಿ 17, 2025ರಿಂದ 28, 2025ರವರೆಗೆ ಶರಣರ ಜೀವನ ದರ್ಶನ ಪ್ರವಚನ ನೀಡುತ್ತಿರುವ ಪರಮಪೂಜ್ಯ ಶ್ರೀ ಅಡವೀಶ್ವರ ದೇವರು, ಅಡವಿಸಿದ್ದೇಶ್ವರ ಮಠ ತಾರಿಹಾಳ್ ಇವರಿಂದ ಸಂಗೀತ ಸೇವೆ, ದೇವರಾಜ ಯರಕಿಹಾಳ್ ಗರಗ್ ತಬಲಾ ವಾದಕರು, ಸುರೇಶ್ ಕುಮಾರ್ ಹೂಗಾರ್ ಕೊಡೆಕಲ್ ಸಂಗೀತ ಸೇವೆ ನಂತರ ಪ್ರವಚನ ಕಾರ್ಯಕ್ರಮದ ಉದ್ಘಾಟನೆ. ಅಲ್ರಿ ನೋಡ್ರಿ, ಈ ಶತಮಾನದೊಳಗೆ 21ನೇ ಶತಮಾನದೊಳಗೆ ಟಿ ವಿ ಬಿಟ್ಟು ಪುರಾಣ ಪ್ರವಚನಕ್ಕೆ ಬರಬೇಕಾದ್ರೆ ಭಾಳ ಕಠಿಣದ. ಆದ್ರೆ ನೀವು ಇಲ್ಲಿ ಬಂದಿರಪ್ಪ ಅಂತಂದಾಗ ನಿಮಗೆ ಏನಾಗ್ಯದ ಅಂದ್ರೆ ಬಸವಣ್ಣನ ಆಶೀರ್ವಾದ, ಅಡವೀಶ್ ಮಹಾಸ್ವಾಮಿಗಳ ಆಶೀರ್ವಾದ. ಗದಗನ್ನೇ ಕೈಲಾಸವನ್ನು ಮಾಡಿದ ಗಾನ ಯೋಗಿ ಶಿವಯೋಗಿ ಗುರು ಪಂಚಾಕ್ಷರ ಗುರುಗಳನ್ನು ನಮಸ್ಕರಿಸಿ ಎನ್ನ ಬಾಳಿನ ಬದುಕಿಗೆ ಆಶ್ರಯ ನೀಡಿ ನಂದನಾಥರ ಬಾಳಿಗೆ ನಡೆದಾಡುವ ದೇವರಾಗಿ ಇರುವಂಥ ಲಂಗೇಟ್ ಪುಟ್ಟರಾಜಪ್ಪನಗಳವರ ಚೇತನಕ್ಕೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿ, ಈ ಚಿಕ್ಕನಂದಿಹಳ್ಳಿಯ ಬಸವೇಶ್ವರನ ಜಾತ್ರಾ ಮಹೋತ್ಸವದ ಈ ಸಾಯಂಕಾಲದ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೆ ದರ್ಶನ, ಸ್ಪರ್ಶನ, ಆಶೀರ್ವಾದವನ್ನು ಆಗಮಿಸಿದ ಶ್ರೀಗಳಾದ ದಿವ್ಯ ಸಾನ್ನಿಧ್ಯ ಮಡಿವಾಳ ರಾಜ ಯೋಗೇಂದ್ರ ಮಹಾಸ್ವಾಮಿಗಳು, ರಾಜಗುರು ಸಂಸ್ಥಾನ ಕಲ್ಮಠ ಚೆನ್ನಮ್ಮನ ಕಿತ್ತೂರು, ಪಂಚಾಕ್ಷರಿ ಮಹಾಸ್ವಾಮಿಗಳು, ಮಡಿವಾಳೇಶ್ವರ ಮಠ,
ನಿಕ್ಕಣಿಕೆ ಕಾರ್ಯಕ್ರಮ ಉದ್ಘಾಟನೆಗೊಂಡಿತು. ನಂತರ ಕನ್ನಡ ಗಂಡು ಮಕ್ಕಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 6ನೇ ತರಗತಿ. ಈಗ ನಾನು ಚೆನ್ನಮ್ಮನ ಪಾತ್ರವನ್ನು ಮಾಡುತ್ತಿದ್ದೇನೆ. ಏನು ಕಪ್ಪ ಬೇಕೆ? ನಿಮಗೇಕೆ ಕೊಡಬೇಕು ಕಪ್ಪ? ನೀವೇ ನನ್ನ ಅಣ್ಣ ತಮ್ಮಂದಿರೇ, ಬಂಧುಗಳೇ, ದಯಾನಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ಕೆಂಪು ಮಸರಿ ಅಪ್ಪ ಅಮ್ಮಂದಿಗಳೇ, ನಮ್ಮ ದೇಶವನ್ನು ಬಿಟ್ಟು ತೊಲಗಿ. ಜೈ ಕನ್ನಡ ಮಹಾದೇವ್, ಜೈ ಕನ್ನಡ ಮಹಾದೇವ್. ಧನ್ಯವಾದಗಳು. ಈ ಶಾಲಾ ಮಕ್ಕಳೆಲ್ಲ ಪ್ರೋತ್ಸಾಹ ತಗೋತಾರ. ಹಿಂದಿದ್ದ ಮುಂದಿದ್ದ ಹಿನ್ನಡಿತ. ಧನ್ಯವಾದಗಳು. ಚಿಕ್ಕನಂದಿಹಳ್ಳಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅತ್ಯಂತ ವಿಜೃಂಭಣೆ